ಸಿಂಹರಾಶಿ ಕಾನೂನಾತ್ಮಕವಾದಂತಹ ಹೋರಾಟ, ನ್ಯಾಯಾಲಯದ ವಿಚಾರ, ಇದರಲ್ಲಿ ಜಯ ಸಿಕ್ಕತ್ತೇನೋ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು. ಆ ರೀತಿಯ ಒಂದು ಪರಿವರ್ತನೆಯ ಸಂದರ್ಭವನ್ನು ನೀವು ನೋಡುವಂತಹ ಯೋಗ ನಿಮಗೆ ಇದೆ ಅಂತ ಹೇಳಬೇಕು. ಯಾವುದೇ ವಿಚಾರ ಇದ್ದರೂ ಕೂಡ ಅದನ್ನು ತಾರ್ಕಿಕವಾಗಿ ಚಿಂತನೆ ಮಾಡೋದಕ್ಕೆ ಹೋಗಬೇಡಿ. ಹೊಂದಾಣಿಕೆ ಇರಲಿ. ತರ್ಕಬದ್ಧವಾಗಿ ಮಾಡಿದಾಗ ಕೆಲವು ವಿಚಾರಗಳಿಗೆ ಉತ್ತರ ಸಿಕ್ಕದೇ ಇರಬಹುದು. ಆಗ ಕೊನೆಯಲ್ಲಿ ಯಾರದ್ದೋ ಮಾತನ್ನು ಕೇಳಿ ಬೇರೆಯವರು ಹೇಳಿದ ಮೇಲೆ ಆಯಿತು ಪರವಾಗಿಲ್ಲ ಅಂತ ಹೇಳಿ ಒಪ್ಪಿಕೊಳ್ಳುವ ಬದಲು ನಿಮ್ಮ ಮನಸ್ಸಿನಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇದ್ದರೆ ಯಾವುದಕ್ಕೆ ತರ್ಕ ಮಾಡಬೇಕೋ ಅದಕ್ಕೆ ಮಾಡಬೇಕು, ಯಾವುದಕ್ಕೆ ಕಾನೂನನ್ನೇ ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕೋ ಅದನ್ನು ಮಾಡಬೇಕು. ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹೊಂದಾಣಿಕೆಯಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ವಿಷಯಗಳಿದ್ದಾಗ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಹಾಗಂತ ನಿಮ್ಮ ಶಿಸ್ತು, ನಿಮ್ಮ ನೀತಿ ರೀತಿ ನಿಬಂಧನೆಗಳನ್ನೆಲ್ಲ ನೀವು ಗಾಳಿಗೆ ತೂರುಬಿಟ್ಟು ಎಲ್ಲೋ ರಾಜಿಯನ್ನು ಮಾಡ್ಕೊಳ್ಳಿ ಅನ್ನುವಂತಹ ಮಾತೇನಲ್ಲ. ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ ಆ ವಿಷಯವನ್ನು ಇತ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು ಬುದ್ಧಿವಂತಿಕೆ ಅಂತ ಹೇಳಬೇಕಾಗತ್ತೆ. ಹಳೆಯ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರಗಳು ಸಿಕ್ಕತ್ತೆ. ದ್ವೇಷ ಅನ್ನುವಂಥದ್ದು ಅಲ್ಲಿ ನಿಂತು ಹೋಗುತ್ತೆ ಅನ್ನುವಂಥದ್ದು. ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಶಕ್ತಿ ಹೆಚ್ಚಾಗುವಂಥದ್ದು. ಬೇರೆಯವರಿಗೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ, ತೆಗೊಳ್ಳುವಂತಹ ನಿರ್ಧಾರ ಇವೆಲ್ಲವೂ ಕೂಡ ಮಾರ್ಗದರ್ಶಿ ಆಗತ್ತೆ ಅಂತ ಹೇಳಬೇಕು. ಉತ್ತಮವಾದಂತಹ ಆಹಾರ ಲಭ್ಯವಾಗುತ್ತೆ. ಜೀವನದ ಬಗ್ಗೆ ಒಳ್ಳೆಯ ನಿರ್ಧಾರಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ, ದೊಡ್ಡವರು ಯಾವುದೋ ಒಂದು ಸಂದರ್ಭದಲ್ಲಿ ತಿಳುವಳಿಕೆಯನ್ನು ಹೇಳಿದಾಗ ಆ ಕ್ಷಣದಲ್ಲಿ ಆ ಮಾತು ಸರಿಯಲ್ಲ ಅನ್ನುವಂತಹ ಅನುಭವ ನಿಮಗಾಗಿರಬಹುದು. ಆದರೆ ಅವರು ಹೇಳಿದಂತಹ ಮಾತು ಇವತ್ತು ನಿಜ ಅಂತ ಹೇಳಿ ಅನುಭವಕ್ಕೆ ಬರುತ್ತೆ. ದೊಡ್ಡವರ ಮಾತನ್ನು ನಾನು ಕೇಳಬೇಕಾಗಿತ್ತು, ಅವತ್ತು ಅವ್ರ ಮಾತನ್ನು ಧಿಕ್ಕರಿಸದೆ ತಿರಸ್ಕಾರ ಮಾಡಿದೆ, ಅವತ್ತು ನಾನು ಅವ್ರ ಮಾತನ್ನು ಕೇಳಿದರೆ ಇವತ್ತು ಚೆನ್ನಾಗಿರ್ತಿತ್ತು ಅನ್ನುವಂತಹ ಮಾತು ಮತ್ತೆ ನಿಮ್ಮ ಬಾಯಿಂದನೇ ಬರುವಂಥದ್ದಾಗುತ್ತೆ. ಇದರ ಅರ್ಥ ವಿವೇಚನೆಯನ್ನು ಕಳ್ಕೊಂಡು ತತ್ಕ್ಷಣದಲ್ಲಿ ಬೇರೆಯವರ ಮಾತನ್ನು ಧಿಕ್ಕರಿಸ್ತಕ್ಕಂಥದ್ದು, ಮೂದಲಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾರು ಏನೇ ಸಲಹೆ ಕೊಡಲಿ ತಾಳ್ಮೆಯಿಂದ ಸ್ವೀಕಾರ ಮಾಡಿ, ಅದನ್ನು ವಿಮರ್ಶೆ ಮಾಡಿ, ಸರಿತಪ್ಪುಗಳ ಬಗ್ಗೆ ಚಿಂತನೆಯನ್ನು ಮಾಡಿ, ಸಾಧಕ ಬಾಧಕಗಳನ್ನು ತಿಳ್ಕೊಂಡು ನಿರ್ಧಾರವನ್ನು ಮಾಡಬೇಕಾದಂಥವ್ರು ನೀವು. ಸಾರಾಸಗಟಾಗಿ ಆ ಮಾತನ್ನು ತಿರಸ್ಕಾರ ಮಾಡಿದಾಗ ಮತ್ತೆ ಇವತ್ತು ಅದೇ ಮಾತು ನನಗೆ ಒಳ್ಳೆಯದಾಗ್ತಿತ್ತು ಅನ್ನುವಂತಹ ಮಾತು ಬಂದರೆ ಎಂಥ ವಿಪರ್ಯಾಸ. ಇದನ್ನು ಗಮನಿಸಬೇಕು. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣಗಳಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದು. ಕಾರ್ಯದ ಒತ್ತಡದ ಮಧ್ಯೆಯೂ ಕೂಡ ಮನೆಯಲ್ಲಿ ಏನೋ ಒಂದು ರೀತಿಯ ಹಬ್ಬದ ವಾತಾವರಣ, ಶುಭ ಅಥವಾ ಎಲ್ಲರೂ ಕೂಡ ಎಲ್ಲ ಕೆಲಸಕ್ಕೆ ಸಹಕರಿಸ್ತಕ್ಕಂಥದ್ದು, ಪರಸ್ಪರವಾಗಿ ಒಬ್ಬರ ಮಾತನ್ನು ಒಬ್ಬರು ಕೇಳುವಂಥದ್ದು, ಬಹಳ ಅಪರೂಪಕ್ಕಾದರೂ ಕೂಡ ಸತ್ಯದ ಅನುಭವ ಆಗುವಂಥದ್ದು, ಎಲ್ಲ ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಬೆಳಗಿಂದ ಸಂತೋಷವಾಗಿದ್ದಂತಹ ನಿಮಗೆ ಬೇಸರಕ್ಕೆ ಅದೊಂದು ಕಾರಣವಾದೀತು. ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ತುಲಾರಾಶಿ, ಕೆಲಸದ ಸ್ಥಳದಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ವ್ಯವಹಾರದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ನಿಮಗೂ ತೊಂದರೆ ಆಗದೇ ಇರುವ ಹಾಗೆ, ಸಮಾಜಕ್ಕೂ ಕೂಡ ಕೆಡಕನ್ನು ಬಯಸ್ದಲೇ ಒಳ್ಳೆಯ ರೀತಿಯಲ್ಲಿ ಆ ಸವಾಲುಗಳೆಲ್ಲವನ್ನು ಎದುರಿಸಿ ನಿಲ್ತಕ್ಕಂಥದ್ದು, ಜೊತೆಗೆ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಪ್ರೇಮಿಗಳಿಗೆ ಮತ್ತು ಸಂಬಂಧಿಕರಿಗೆ ಸಮಸ್ಯೆಗಳು ಶುರುವಾಗುವಂಥದ್ದು. ಯಾರು ಸಂಬಂಧಿಕರನ್ನೇ ಮದುವೆ ಮಾಡಿಕೊಂಡಿರ್ತೀರಿ ಅಂಥವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂಥದ್ದಾಗತ್ತೆ. ಹಲವಾರು ಭಿನ್ನಾಭಿಪ್ರಾಯಗಳು, ಸಾಂಸಾರಿಕವಾದಂತಹ ಚರ್ಚೆಗಳು ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದು ಆಡಿದಂತಹ ಮಾತುಗಳು ಮತ್ತೆ ಮತ್ತೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ. ಹಾಗಾಗಿ ಕೆಲವಾರು ವಿಚಾರಗಳಲ್ಲಿ ಮಾನಸಿಕವಾದಂತಹ ಅಸಮಾಧಾನ, ಅತೃಪ್ತಿ ಅಥವಾ ಬೇಜವಾಬ್ದಾರಿಯಿಂದ ವರ್ತಿಸುವಂತಹ ಮನಸ್ಥಿತಿ ಇವೆಲ್ಲವೂ ಕೂಡ ಹುಟ್ಟುಕೊಳ್ಳುವಂಥದ್ದಾಗತ್ತೆ. ಮಕ್ಕಳ ಚಂಚಲವಾದಂತಹ ಮನಸ್ಸಿನಿಂದ ಓದಿಗೆ ಅಡ್ಡಿಯಾಗತ್ತೆ. ಮನಸ್ಸು ಮುಂಚೆನೇ ಚಂಚಲ, ಆದರೆ ಓದಿನ ವಿಷಯ ಬಂದಾಗ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಮುಂಬರುವಂತಹ ಪರೀಕ್ಷೆಗಳನ್ನು ಆಧಾರವಾಗಿ, ಮುಖ್ಯವಾಗಿ, ಕಾರಣವಾಗಿ ಇಟ್ಟುಕೊಂಡಾದರೂ ಕೂಡ ಓದಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಿ. ಚರ್ಮ ರೋಗಿಗಳಿಗೆ
ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನೌಕರಿಯ ವಿಚಾರ ಬಂದಾಗ, ಉದ್ಯೋಗದ ವಿಚಾರ ಬಂದಾಗ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅದು ಮನೆಯವರೇ ಆಗಿದ್ದರೂ ಪರವಾಗಿಲ್ಲ, ಅಥವಾ ನಿಮಗಿಂತ ಹಿರಿಯ ಅನುಭವಿ ಅಧಿಕಾರಿಗಳಾಗಿದ್ದರೂ ಕೂಡ ಪರವಾಗಿಲ್ಲ. ಅವರ ಅನುಭವದ ಮಾತು ಅಥವಾ ಅವರು ಕೊಡ್ತಕ್ಕಂತಹ ಕೆಲವು ಮಾರ್ಗದರ್ಶನಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಆಗದಲೇ ಒದ್ದಾಟವನ್ನು ಮಾಡ್ತೀರಿ. ಯಾವ ನಿರ್ಧಾರವನ್ನು ಮಾಡಬೇಕು, ಹೇಗೆ ವಿಚಾರವನ್ನು ಮಾಡಬೇಕು, ಯಾವುದೋ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು, ಇವೆಲ್ಲವೂ ಕೂಡ ನಿಮಗೆ ಗೊಂದಲಗಳಾಗಿ ಪರಿಣಮಿಸ್ತಕ್ಕಂತಹ ದಿವಸ. ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಮಾನಸಿಕವಾದಂತಹ ಸ್ಥಿತಿ ಚೆನ್ನಾಗಿಲ್ಲ, ನಿಂದನೆಗೊಳಗಾಗ್ತೀರಿ. ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಪೂರ್ಣವಾಗಿ ಗುರಿಯನ್ನು ಇಟ್ಟುಕೊಂಡು ಮಾಡೋದಕ್ಕೆ ಅವಕಾಶಗಳಾಗೋದಿಲ್ಲ. ಹಾಗಾಗಿ ಕೆಲಸದ ಗುಣಮಟ್ಟ ಹಾಳಾಗುತ್ತೆ. ಯಾವಾಗ ಕೆಲಸ ಚೆನ್ನಾಗೋದಿಲ್ಲ ಆಗ ಹಿರಿಯರಿಂದ ಮಾತನ್ನು ಕೇಳಬೇಕಾದಂಥದ್ದು, ನಿಂದನೆಗೊಳಗಾಗಬೇಕಾದಂಥದ್ದು, ಬಯಸ್ಕೊಳ್ಬೇಕಾದಂತಹ ಮಾಡಿದಂತಹ ಕೆಲಸವನ್ನು ಮತ್ತೆ ಮಾಡಬೇಕಾದಂಥದ್ದು ನಿಮಗೆ ಆಗಬಹುದು ಅಂತ ಹೇಳಬೇಕು. ಆತ್ಮವಿಶ್ವಾಸದ ಕೊರತೆಯೂ ಕೂಡ ಅಲ್ಲಿ ಕಾಣುತ್ತೆ. ಯಾವಾಗ ಪುನಃ ಪುನಃ ಹೀಗೆ ಆಗತ್ತೆ, ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಕಡಿಮೆ ಆಗುವಂಥದ್ದು, ಆಗ ಇನ್ನಷ್ಟು ಮತ್ತಷ್ಟು ನಿಮಗೆ ಹಿಂಸೆಗಳಾಗತ್ತೆ. ಬೇರೆಯವರಿಗೆ ವಿನಾಕಾರಣ ಯಾವ ಸಲಹೆಗಳನ್ನು ಕೊಡೋಕ್ಕೆ ಹೋಗಬೇಡಿ. ನಿಂದೇ 106 ಸಮಸ್ಯೆಗಳಿದೆ, ಅದನ್ನು ಮೊದಲು ಸರಿ ಮಾಡ್ಕೊ ಅಂತ ಯಾರಾದರೂ ಹೇಳಿಬಿಟ್ರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅಂತ ಹೇಳಬೇಕು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ 21 ಗರಿಕೆಗಳನ್ನು ಗಣಪತಿಗೆ ಇಟ್ಟು ನಮಸ್ಕಾರವನ್ನು ಮಾಡಿ ಶುಭವಾಗಿ.